ಸಾಕಾಗೋತಿ ಈ ಬಾಂಡೆ ತೊಳೆಯೋದ್ರಾಗ ನನಗಂತ್ರಿ. ಅಲ್ಲ ಬರೀ ಒಂದು ಬಾಂಡೆ ತೊಳೆದಿದ್ದಕ್ಕೆ ಇಷ್ಟ ಮಾಡತ್ತಾನ, ಇನ್ನು ಎಷ್ಟೆಷ್ಟು ಕೆಲಸ ಮಾಡಿಸ್ತೀನಿ ನೋಡ್ತೀರ. ನನ್ನ ಕೈಯಾಗ ಉಳಿಯೋದು ಕಷ್ಟ ಐತಿ. ಎಷ್ಟು ಜೀವ ತಿಂದಿ ನನ್ನ ಮದುವೆಯಾಗಿ ಬಂದಾಗ. ರೀ, ಆತ ಬಾಂಡೆ ತೊಳೆಯೋದು? ಹ್ಞೂ ಆತು ತಗೋ. ಅದಕ್ಕೆ ಯಾಕೆ ಸಿಟ್ಟು ಹಾಕ್ಯಪ್ಪ? ನನಗೆ ಸುಸ್ತಾಗತೈತಿ, ನಂಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ನಿಂಗೆ ಮಾಡಂತ ಹೇಳಿದ್ದೆ. 3 ದಿವಸದ್ದು ಅರಿವಿ ಅದಾವ್ರಿ, ಪ್ಲೀಸ್ ಒಂದು ಈಟ ಅರಿವಿ ಹಿಂಡಿ ಹಾಕ್ಬಿಡ. ಏನು ಕಾಡ್ತೀಯೋ ಮಾರಾಯ ನೀ ಆತ ಕಡೆ. ಆತು ತಗೋ, ಹಿಂಡಿ ಹಾಕ್ತೇನಂತ. ಹಾಂ, ಅದಷ್ಟೇ ಅಲ್ಲ, ಇನ್ನು ಕಸ ಹುಡುಕ್ಬೇಕು, ನೆಲ ಒರೆಸ್ಬೇಕು, ಏನೂ ಮಾಡಿಲ್ಲ. ನಂಗೆ ಭಾಳ ಸುಸ್ತಾಗತೈತಿ. ಎಲ್ಲ ನೀವೇ ಮಾಡಿಬಿಟ್ರಿ ಇವತ್ತೊಂದು ದಿನ. ಹ್ಞೂ ಯಾಕೆ ಬಂದ್ಬಿಡು, ನನಗಾಗಂಗಿಲ್ಲ ಮಾಡೋಕೆ. ಅರ್ಬಿ ಒಂದು ಹಿಂಡಿ ಹಾಕಂದು ಹಿಂಡಿ ಹಾಕ್ತೀನಿ. ಕಸ ಹೊಡ್ಗೋದು ನೆಲ ಒಡ್ಸೋದು ಏನು ದೊಡ್ಡ ಆಗದನ ನಿನಗೆ? ಮಾಡು. ನೋಡಿ, ನಿನಗೆ ಹೆಂಡತಿ ಮಕ್ಕಳು ಅನ್ನೋದು ಏನು ಕಾಳಜಿನೇ ಇಲ್ಲ. ಒಂದು ಕೆಲಸ ಹೇಳತ್ಲೆ ಹೆಂಗೆ ಮಾಡ್ತಿದ್ದಿ? ಬ್ಯಾಡ ತಗೋ, ನಾನು ಮಾಡ್ಕೊತೇನಂತ. ನಾಳೆ ನಿನ್ನ ಮಗರ ಮಗಳರ ಯಾರು ಹುಡ್ತಾರೋ ಅವ್ರು ನಿನ್ನ ಮೇಲೆ ಶಟ್ಕೊಂತಾರ. ನಮ್ಮಪ್ಪ ಏನೂ ಹೆಲ್ಪ್ ಮಾಡಿಲ್ಲ ನಮ್ಮ ಹೋಗಂತೇಳಿ. ಆತಾತು, ಇದೊಂದು ಡೈಲಾಗ್ ಹೇಳಿ ನಾಟಕ ಮಾಡಬೇಡ. ನಡಿ, ಏನು ಈ ಕಸ ಹುಡ್ಬೇಕನ? ಕಸಬರ್ಗೆಲ್ಲಿ ಇಟ್ಟು ಹೇಳು. ಅಲ್ಲೇ ಬಾಕಲ್ ಸಂದ್ಯಾಗ ಇಟ್ಟೇನಿ. ಫಸ್ಟ್ ಅಡುಗೆ ಮನೆನ ಹೊಡ್ಕೊಂಡು ಹೋಗ್ಬಿಡ್ರಿ. ಈಕಿ ಪ್ರೆಗ್ನೆಂಟ್ ಆಗೋದಾಗ್ಯಾಳ. ನನಗೆ ಕೆಲಸ 108 ಹಚ್ಚಾಕತ್ತಾಳ ತಕಡೆ. ಇವತ್ತು ಒಂದು ದಿನ ಅಂತೆ ಮಾಡ್ತೀನಿ, ನಾಳೆ ಅಂತ ನಾನು ಮಾಡಿದ್ರೆ ಮತ್ತು ಮಗನಲ್ಲ. ನಿಂಗೆ ಇದು ಬೇಕಿತ್ತ ಮಗನೇ, ವಾಪಸ್ಸು ಹೊರಟೋಗು ಶಿವನೇ. ಯವ್ವ ನಡೋನು ಆತೆ ಯವ್ವ. ಈ ಕಸ ಹೊಡಿಗ್ನೆಲ್ಲ ಒರ್ಸೋದ್ರಾಗ ಯಾರಿಗೆ ಬೇಕಾಗಿತ್ತಿದ್ದು? ಇದ್ಯಾಕ ಹಿಂಗೆ ನಡ ಹಿಡ್ಕೊಂಡು ನಿಂತಿ? ಏನಾತ್ರಿ? ನಿನ್ನವನ್ನ ಕಸ ಹೊಡಿಗ್ನೆಲ್ಲ ಒರ್ಸೋದ್ರಾಗ ನಾನು ಹೆಣ ಬಿದ್ದೋತಿಲ್ಲೆ. ಅಲ್ಲ, ಬರೀ ಕಸ ಹೊಡಿಗೆ ನೆಲ ಒರೆಸಿದ್ದಕ್ಕನ್ನ ಹಿಂಗೆ ಮಾಡ್ತಿರಲ್ಲ. ಇನ್ನೂ ಒಂದು ಕೊಟ್ರೆ ಅರಿಬಿ ಅದಾವೆ, ನಡಿಯಲ್ಲ. 3 ದಿನದ ಅರಿಬಿ ಅದಾವೆ, ನಾಳೆಗೆ ಹಾಕೊಳಕ್ಕೆ ಅರಿಬಿಲ್ ನೋಡು. ಹೂನ ಯವ್ವ ತಾಯಿ, ಬರ್ತೇನೆ ನಡಿ. ಎದಕ್ಕೆ ಜೀವ ತಿಂತಿದ್ದಿ? ಯವ್ವ ತುಷಾರ್ ಬಿನ ಕುಡಿಸಿಟ್ಟಿಯಲ್ಲ. ನಿನಗೇನು 3 ದಿವಸದಿಂದ ಒಗ್ಯಾಕಾಗಿದ್ದಿಲ್ಲನ? ಮತ್ತು ಅದು ನೀ ಕೈಲೇ ಬೇರೆ ಒಗಿಬೇಕಾ ನಾನು? ಇಲ್ಲ, ವಾಷಿಂಗ್ ಮಿಷಿನ್ ತಂದು ಇಟ್ಬಿಟ್ಟಿದ್ದೀಯ, ಅದ್ರಾಗ ಹಾಕಿ ತಿರುಗಿಸ್ಬಿಡು. ಎಸತ್ತ ಹೇಳ ನಾನು ನಿನಗೆ ವಾಷಿಂಗ್ ಮಿಷಿನ್ ಕೊಡಿಸು ಅಂತೇಳಿ. ಕೊಡಿಸಿಯ ನಿನ್ನ ಕೈಲೇನ ಹೋಗಿ ಚಂದಾಗ ಹೋಗ್ಯಪ್ಪ. ನಾವು ಒಗದಾಗ 108 ಮಾತಾಡ್ತಿರ್ತಿದ್ದಿ. ಹೊಲಸಿಲ್ಲಂದ್ರು ಅಲ್ಲಿ ಹೊಲಸೈತಿ, ಇಲ್ಲಿ ಹೊಲಸೈತಿ ಅಂತೇಳಿ. ಅಲ್ಲಿ ನೋಡಲ್ಲಿ ಕೊಳ್ಳು ಕಡೆ ಎಲ್ಲ ಹೆಂಗೆ ಹೊಲಸೈತಲ್ಲಿ ಹಿಂದೆ ತಿಕ್ಕದನ್ನ. ಸುಮ್ಮನೆ ಹೋಗಾತ ಆ ಕಡೆ. ನನಗೆ ಗೊತ್ತೈತಿ ಒಗ್ಯದ. ನಾನು ಹೆಂಗೆ ಆಕತ್ ನನಗೆ ಹಂಗೆ ಒಗದು ಬರ್ತಾನೆ ನಾನು. ನಡಿ, ನೀ ನನ್ನ ಮುಂದೆ ನಿಂದ್ರಕ್ಕೆ ಹೋಗ್ಬೇಡ. ಹ್ಞೂ, ಜಲ್ದಿ ಒಗದು ಬಾ. ನನಗೆ ಹೊಟ್ಟೆ ಹಸ್ತೈತಿ, ಏನರ ತಿನ್ನಂಗಾಗೈತಿ. ನನಗೊಂದಿಟ್ಟು ಮ್ಯಾಗಿ ಇಲ್ಲ ಅಂದ್ರೆ ನೂಡಲ್ಸ್ ಮಾಡಿಕೊಡು. ಏನ ಅದನ್ನೂ ನಾನು ಮಾಡ್ಬೇಕಾ? ಆಗಂಗಿಲ್ಲಪ್ಪ ನನಗೆ. ಇಷ್ಟು ಕೆಲಸ ಮಾಡಿ ಸತ್ತು ಹೋಗ್ಯಾನ ನಾನು. ಇನ್ನೂ ನನಗೇನು ಮಾಡೋಕ್ಕಾಗಂಗಿಲ್ಲ. ನನಗೇನು ಹೇಳೋಕ್ಕೂ ಹೋಗಬೇಡ ನೀನು. ಇದನ್ನು ಯಾರು ಈ ಪರಿ ಕೈಲೇ ತಿಕ್ಕಿ ಒಗಿತಾರ? ಅಲ್ಲಿ ಕಸ ಹೊಡಗಿದೆ, ನೆಲ ಒರೆಸಿದೆ, ನಡ ಬಿದ್ದೋದು ನಂದು. ಬಾಂಡೆ ತೊಳೆದೆ, ನೀರು ಯಾವ ಪರಿ ಜುಣು ಇದ್ದು ಕೈಯೆಲ್ಲ ಇದನ್ನತ್ತು. ಇವಾಗ ನೋಡಿದ್ರೆ ಅರ್ವಿ ಹೋಗಿ ಅಂತ ಇದನ್ನು ಹಚ್ಚಿದ್ದಿ. ಇದನ್ನು ತಿಕ್ಕದ್ರಾಗನ್ನ ಕೈಯೆಲ್ಲ ಸೋತೊಂಟನು. ಮತ್ತೆ ನಿನಗೆ ಮ್ಯಾಗಿ ನೂಡಲ್ಸ್ ಬೇರೆ ಮಾಡ್ಕೊಡ್ತಾರನ್ನ? ಹೋಗಿ ಮಾಡ್ಕೊಂಡು ತಿನ್ನೋಕೆ. ಮತ್ತು ನೀನು ಅಂತಿರ್ತಿದ್ದಿ ಮನ್ಯಾಗ ಖಾಲಿ ಕುಂತು ಏನು ಮಾಡ್ತಿದ್ದಿ ಅಂತೇಳಿ. ಇಷ್ಟ ಮಾಡೋದು ನಾನು, ನೀನು ಇಷ್ಟ ಮಾಡಿದ್ದಿ. ನಾನೇನು ಹೆಚ್ಚಿಗೆ ಮಾಡ್ತಿರಂಗಿಲ್ಲ. ಅಷ್ಟಕ್ಕೂ ನಾ ಇನ್ನೂ ಅಡುಗೆ ಮಾಡ್ತಿದ್ದೆ. ಇನ್ನೂ ಅಡುಗೆ ಏನು ಹೇಳಿಲ್ಲ ನಿನಗೆ. ನಿನ್ನಿದ ಅನ್ನ ಸಾರು ಇತ್ತು, ಅನ್ನಕ್ಕೆ ಇಡ್ತೇನೆ ಗಟ್ಟೆ. ಅನ್ನ ಸಾರು ಬೇಡ ನನಗೆ. ರೊಟ್ಟಿ ಮಾಡೋಗಿ ರೊಟ್ಟಿ. ಹಾಂ, ನನಗೆ ನಿಂತು ಬಡಿಯೋಕ್ಕಾಗಂಗಿಲ್ಲಪ್ಪ. ಬೇಕಿದ್ರೆ ಬಡ್ದು ಕೊಡೋದು ಬೇಯಿಸ್ಕೊಡ್ತೇನಂತೆ. ಇಲ್ಲ ಅಂತಂದ್ರೆ ಅನ್ನ ಸಾರು ಮಾಡ್ತೀನಿ, ಅದನ್ನು ತಿನ್ನು. ಇಲ್ಲಾಂದ್ರೆ ಈಗ ಬಾ, ಫಸ್ಟ್ ನನಗೆ ನೂಡಲ್ಸ್ ಮಾಡಿಕೊಡುವ, ನಂಗೆ ಹೊಟ್ಟೆ ಹಸ್ತೈತಿ. ಹ್ಞೂ, ಬಡ ಮುಗಿಸಿ ಬಾ. ಎಷ್ಟೊತ್ತು ಮಾಡ್ತಿದ್ದಿ? ಒಂದೇ ಕೆಲಸನ ಒಂದು 20 ತಾಸು ಮಾಡ್ತೀಯಲ್ಲ. ಯಾರಿಗೆ ಬೇಕಾಗಿತ್ತಪ್ಪ ಈ ಮದುವೆ ಆಗದು ನನಗೆ? ಮದುವೆ ಮಾಡ್ಕೊಂಡು ಊರಾಗ ಹೋಗೋ ಮಾರಿನ ಮನೆಗೆ ಕರ್ಕೊಂಬಂದಂಗೆ ಆಗೈತಿ. ಒಂದು ಮಾತು ಬಿಡಲ್ಲ, ಒಂದು ಮಾತು ಉಳ್ಸಂಗಿಲ್ಲ ನನಗೆ. ಅಷ್ಟು ಮಾತಾಡ್ತಾಳ. ಮತ್ತು ನೋಡಿ, ನೀ ನನಗೆ ಏನು ಮಾಡೇ ಇಲ್ಲ ಅಂತೇನೆ ನಿಂದಿರ್ತಾಳ. ಮೊದಲು ತೊಗೊಂಡೋಗಿ ಅವ್ರ ಮನ್ಯಾಗ ಬಿಟ್ಟು ಬರ್ತೀನಿ.